ಮ್ಯಾನೇಜ್ಮೆಂಟ್ ಬೆಂಗಳೂರು ಇಲ್ಲಿ ನಡೀತಾ ಇರತಕ್ಕಂತಹ ದೌರ್ಜನ್ಯದ ವಿರುದ್ಧ ಮತ್ತೆ OBC SC ST ವಿದ್ಯಾರ್ಥಿಗಳಿಗೆ ಏನು ಮೀಸಲಿದೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಏನು ಮೀಸಲಾತಿಯನ್ನ ಕೊಟ್ಟಿದ್ದಾರೆ ಅದ್ರ ಪ್ರಕಾರ ಸರಿಯಾಗಿ ಹಂಚಿಕೆ ಆಗ್ತಾ ಇಲ್ಲ. ಈ ದೇಶದಲ್ಲಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಈ ದೇಶದ ಸಂಪತ್ತು ಸಮಾನವಾಗಿ ಹಂಚಿಕೆ ಆಗ್ಬೇಕು. ಎಲ್ರಿಗೂ ಹಂಚಿಕೆ ಆಗ್ಬೇಕಿದು. ಯಾರು ಬಡವರಿದ್ದಾರೋ ಅವ್ರಿಗೆ ನ್ಯಾಯ ಸಿಗಬೇಕು. ಅಲ್ಲಿ IIM ನಲ್ಲಿ ಈ ಮೀಸಲಾತಿ ಹಂಚಿಕೆ ಪ್ರಕ್ರಿಯೆ ಸರಿಯಾಗಿ ಆಗ್ತಾ ಇಲ್ಲ. ದಯಮಾಡಿ ಕೃಷ್ಣನ್ರವ್ರೆ, ಮೊನ್ನೆ ಡೈರೆಕ್ಟ್ರೆ, ದಯವಿಟ್ಟು ರಿಸೈನ್ ಮಾಡಿ ಮನೆಗೆ ಹೋಗಿ ನಾವು ಹೊಸಬ್ರನ್ನ ಕರ್ಕೊಂಡ್ಬಂದು ಕೂರಿಸಿ ನಮ್ಗೆ ಯಾರು ನ್ಯಾಯ ಕೊಡ್ತಾರೋ ಅವರಿಂದ ನಾವು ನ್ಯಾಯ ತಗೊಳ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀವಿ. ಇನ್ನ ಬಹಳ ಜನ ಬರೋರು ಇದ್ದಾರೆ. ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ನಂಬ್ಕೊಂಡಿದೀವಿ. IIM ಅಲ್ಲಿ ಏನ್ ಅನ್ಯಾಯ ಆಗ್ತಾ ಇದೆ, ಆ ಅನ್ಯಾಯದ ವಿರುದ್ಧ ಮುಂದಿನ ದಿನ ಉಗ್ರವಾದ ಹೋರಾಟವನ್ನ ಹಮ್ಮಿಕೊಳ್ಬೇಕಾಗ್ತದೆ. ಆದ್ರಿಂದ ನಮ್ಗೆ ನ್ಯಾಯ ದೊರಕಿಸ್ಕೊಡ್ಬೇಕು. ನಮ್ಮ OBC ಏನು ವಿದ್ಯಾರ್ಥಿಗಳಿದ್ದಾರೆ, SC ವಿದ್ಯಾರ್ಥಿಗಳು, ST ವಿದ್ಯಾರ್ಥಿಗಳು, ಇವರಿಗೆ ಸಮಾಜವನ್ನ ನಿರ್ಮಾಣ ಮಾಡ್ಕೊಡ್ಬೇಕು ಘನ ಸರ್ಕಾರ. ಸಂವಿಧಾನದ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ಹಿರಿಯ ಹೋರಾಟಗಾರರನ್ನ, ಸಂಘಟಕರನ್ನ, ಬಂದಿರತಕ್ಕಂಥ ಎಲ್ಲ ಮಾಧ್ಯಮದವರಿಗೆ ಹೇಳೋದಷ್ಟೇ, ಇದು ಒಂದು ಸಾಂಕೇತಿಕವಾಗಿರ್ತಕ್ಕಂಥ ಹೋರಾಟ. ಏನು ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ OBC ಮತ್ತು SC ST ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ವರ್ಗದ ವಿದ್ಯಾರ್ಥಿಗಳ ಮೇಲೆ, ಉದ್ಯೋಗಿಗಳ ಮೇಲೆ ಇವತ್ತೇನು ದೌರ್ಜನ್ಯ ನಡೀತಾ ಇದೆ, ಸುಮ್ಮನೆ ಕೇವಲ ಮೇಲ್ನೋಟಕ್ಕೆ ಮಾತ್ರ ಒಂದು ಕಾಣ್ತಾ ಇದೆ. IIM ಏನು ಆ ಒಂದು ಸಂಸ್ಥೆಯಲ್ಲಿ ನಡೆದಿರತಕ್ಕಂಥ ಒಂದು ಘಟನೆ ಇದು ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇಂತಹ ಎಷ್ಟೋ ಅನೇಕ ಘಟನೆಗಳು ನಮಗೆ ಪರದೆ ಹಿಂದೆ ನಡೀತಾ ಇದೆ. ದಯಮಾಡಿ ಅಂತಹ ಯಾವುದೇ ಕೃತ್ಯಗಳು, ಅಂತಹ ಯಾವುದೇ ದೌರ್ಜನ್ಯಗಳು ಕಂಡು ಬಂದ್ರೆ ಕೂಡಲೇ ತಿಳಿಸ್ಬೇಕು. ಸರ್ಕಾರ ಇಂಥವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಬೇಕು. ಕೂಡಲೇ ಅವರಿಗೆ ಯಾರಿಗೆ ಅವಮಾನ ಆಗಿದೆ, ಯಾರಿಗೆ ನೋವಾಗಿದೆ, ಯಾರಿಗೆ ಸಮಸ್ಯೆ ಆಗಿದೆ, ಅವರಿಗೆ ಕೂಡಲೇ ನ್ಯಾಯ ಸಿಗಬೇಕು ಅನ್ನುವಂತ ಒಂದು ಸಾಂಕೇತಿಕ ಹೋರಾಟವನ್ನ ನಾವಿಲ್ಲಿ ಮಾಡ್ತಾ ಇದ್ದೇವೆ ಬಂಧುಗಳೇ. ಆದಷ್ಟು ಬೇಗ ನಮ್ಮ ಘನವೆತ್ತ ಸರ್ಕಾರ ಏನು ಯಾರು ಇದಕ್ಕೆ ಕಾರಣರಾಗಿದ್ದಾರೆ, ಯಾರು ಈ ರೀತಿ ದೌರ್ಜನ್ಯಕ್ಕೆ ಕಾರಣೀಭೂತರಾಗಿದ್ದಾರೆ ಅಂತವರಿಗೆ ತನಿಖೆಗೆ. ಇವತ್ತು IIM ಬ್ಯಾಂಗ್ಳೂರಲ್ಲಿ ಮುಖ್ಯವಾಗಿ ಸ್ಟೂಡೆಂಟ್ಸ್, ಟೀಚಿಂಗ್ ಅಂಡ್ ಫ್ಯಾಕಲ್ಟಿ ಲೆವೆಲ್, ನಾನ್ ಟೀಚಿಂಗ್ ಲೆವೆಲ್ ಅಲ್ಲಿ SC ST OBC ರಿಸರ್ವೇಶನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಹಂಗೆ SC ST OBC ಸೆಲ್ಸ್ ಇರಬೇಕು. ಆ ಸೆಂಟ್ರಲ್ ಎಜುಕೇಶನಲ್ ಇನ್ಸ್ಟಿಟ್ಯೂಟ್ ಆಕ್ಟ್ ಪ್ರಕಾರದಲ್ಲಿ ಅಲ್ಲಿ SC ST OBC ಸೆಲ್ಸ್ ಇಲ್ಲ ಅಂತ ಪ್ರೊಫೆಸರ್ ದೀಪ್ಗೆ ಅವ್ರನ್ನ ಡಿಮೋಟ್ ಮಾಡಿದ್ದಾರೆ. ಪ್ರೊಫೆಸರ್ C ಸಮಾಜದಿಂದ ಬಂದಿದ್ದವರು. ಹಂಗೆ SC ST ಇಲ್ಲ ಇನ್ನೊಂದು PhD ಪ್ರೋಗ್ರಾಮ್ IIM ಬ್ಯಾಂಗ್ಳೂರಲ್ಲಿ ಫೆಲೋ ಇನ್ ಮ್ಯಾನೇಜ್ಮೆಂಟ್ ಪ್ರೋಗ್ರಾಮ್ ಯಾವ್ದಾದ್ರು ಇದೆನೋ ಅಲ್ಲಿ SC ST OBC ರಿಸರ್ವೇಶನ್ಸ್ ನ ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಪ್ಲಸ್ SC ಚಾನಲ್ ಅಲ್ಲಿ ರಿಪ್ರೆಸೆಂಟೇಷನ್ಸ್ ಮಾಡ್ತಿಲ್ಲ. ಆ ಕೃಷ್ಣನ್ ಅವರು ಡೈರೆಕ್ಟರ್, ಅವರು IIM ಡೈರೆಕ್ಟರ್ ಆಫ್ ಇಂಡಿಯಾ, ಪ್ರೆಸಿಡೆಂಟ್ ಆಫ್ ಇಂಡಿಯಾದಿಂದ ಪ್ರೈಮ್ ಮಿನಿಸ್ಟರ್ ಆಫ್ ಇಂಡಿಯಾ, ಎಜುಕೇಶನ್ ಮಿನಿಸ್ಟರ್ಗೆ, ಅವರು ಈ ಸೆಂಟ್ರಲ್ ಇಂಟರ್ನ್ಯಾಷನಲ್ ಇದ್ದ ಅಕಾಡೆಮಿಷಿಯನ್ಸ್ ಅವರೆಲ್ಲರೂ ಕೂಡ ಲೆಟರ್ ಬರ್ದಿದ್ದಾರೆ ಈ ಇಶ್ಯೂ ಮೇಲೆ. ಅಂದೇ ಕೂಡ ಇನ್ನ ಅಡಮೆಂಟ್ ಗೆ ಅವರು ಇಂಪ್ಲಿಮೆಂಟ್ ಮಾಡ್ತಿಲ್ಲ. ಇವಿಲ್ಲ, ಇನ್ನ ಹರಾಸ್ ಮಾಡ್ತಾ ಇದ್ದಾರೆ. ತುಂಬಾ ಜನ ಇವರಿಬ್ಬರು ಹೊರಗಡೆ ಬಂದಿದ್ದಾರೆ. ಪ್ರೊಫೆಸರ್ಸ್, ಅಸೋಸಿಯೇಟ್ ಪ್ರೊಫೆಸರ್ಸ್ ಅವರು ಇನ್ಸ್ಟಿಟ್ಯೂಟ್ ನ ಬಿಟ್ಟು ಹೋಗಿದ್ದಾರೆ ಈ ಹರಾಸ್ಮೆಂಟ್ ಇಂದ, ಹೊರಗಡೆ ಹೇಳ್ಕೊಂಡಿಲ್ಲ. ಸೊ The government itself is anti-social justice government. I am appealing Rahul Gandhi ji, and leader of the opposition, to raise this matter in the upcoming parliament session. ಯಾಕೆಂದ್ರೆ ಸಾಮಾಜಿಕ ನ್ಯಾಯದ ವಿರೋಧಿಗಳು ಇವತ್ತು ರಾಷ್ಟ್ರವನ್ನು ಆಳ್ತಾ ಇದ್ದಾರೆ. ಮಂಡಲ್ ಕಮಿಷನ್ ಜಾರಿಗೋಸ್ಕರ VP ಸಿಂಗ್ ಅವರು ತಮ್ಮ ಪ್ರಧಾನಮಂತ್ರಿ ಸ್ಥಾನವನ್ನು ತ್ಯಾಗ ಮಾಡಿದ್ರು. ಆ ಕಾಲದಲ್ಲಿ ಈ ಒಂದು ಕೋಮುವಾದಿ ಶಕ್ತಿಗಳು ಆ ಮಂಡಲ್ ಕಮಿಷನ್ ವಿರೋಧ ವ್ಯಕ್ತಪಡಿಸಿ ಬ್ಯಾಕ್ವರ್ಡ್ ಕ್ಲಾಸ್, ಮೈನಾರಿಟೀಸ್ ರಿಸರ್ವೇಶನ್ ಕೊಡಬಾರ್ದು ಅಂತ ಹೇಳಿ ಆ VP ಸಿಂಗ್ ಸರ್ಕಾರನೇ
ಉಡುಮೇಲ ಮಾಡಿದಂತ ಶಕ್ತಿಗಳು ಇವತ್ತು ಕೇವಲ 3% ತಕ್ಕಂತ ಮೇಲ್ಜಾತಿಗಳಿಗೆ ವಿತೌಟ್ ಎನಿ ಡಿಮ್ಯಾಂಡ್ಸ್, ವಿತೌಟ್ ರಿಸರ್ವೇಶನ್, 10% ರಿಸರ್ವೇಶನ್ EWS. ನಿಜವಾಗ್ಲೂ ಕೂಡ ಇದು 54% ಇರ್ತಕ್ಕಂತ ಬ್ಯಾಕ್ವರ್ಡ್ ಕ್ಲಾಸ್ನವ್ರಿಗೆ 27% ರಿಸರ್ವೇಶನ್ ಕೊಡ್ಲಿಕ್ಕೆ ವಿರೋಧ ಮಾಡಿದವರು ಇವತ್ತು ಅದಕ್ಕೆ ಮಾನ್ಯ ರಾಹುಲ್ ಗಾಂಧಿ ಅವರು ಇಡೀ ರಾಷ್ಟ್ರದಲ್ಲಿ ಕ್ಯಾಟ್ಸಿನ್ಸ್ ಆಗ್ಬೇಕು ಅಂತ ಹೇಳಿ ಒಂದು ಪ್ರಬಲ ಪ್ರತಿಪಾದನೆ ಮಾಡ್ತಾ ಇದ್ದಾರೆ. ದಯಮಾಡಿ ನಮ್ಮ ರಾಹುಲ್ ಗಾಂಧಿ ಅವರು ಇಂಥ ವಿಷಯಗಳ ಬಗ್ಗೆ ಕಾರ್ಯಕಾರಿ ಪ್ರೆಸಿಡೆಂಟ್ ಆಗಿದ್ದೀನಿ, ಮಹಿಳಾ ಪ್ರೆಸಿಡೆಂಟ್ ಆಗಿದ್ದೀನಿ ಆಲ್ ಇಂಡಿಯಾ. ಈಗ ನಾವು ಇಲ್ಲಿವರೆಗೂ ನಮ್ಮ ಸಹೋದ್ಯೋಗಿಗಳು, ನಮ್ಮ ಸಹಚರರೆಲ್ಲ ನಮ್ಮ OBC ಬಗ್ಗೆ ತುಂಬಾ ಮಾತಾಡಿದ್ದಾರೆ. ನಮ್ಮ ಈ ಬೆಂಗಳೂರಂತಹ ನಗರದಲ್ಲಿ ಈ ITBT ಇಂತ ಫೇಮಸ್ ಆಗಿರೋಂತ ನಮ್ಮ ಸಿಟಿಯಲ್ಲಿ ಇಂತಹ ದೊಡ್ಡ ಅನ್ಯಾಯ ಇದು. ನಾವು ಮೇಲ್ಜಾತಿ ಕೀಳ್ ಜಾತಿ ಅನ್ಕೊಂಡು ನಮ್ಮನ್ನ ಕೆಳಜಾತಿ ಜನಕ್ಕೆ ತುಳಿತಾನೆ ಬರ್ತಾ ಇದ್ದಾರೆ. ಸಂವಿಧಾನಾತ್ಮಕವಾಗಿ ನಮ್ಗೆಲ್ಲ ನಮಗ್ ಬೇಕು ಅಂತ ನಾವು ಕೇಳ್ತಾ ಇದೀವಿ. ಅಂತದ್ರಲ್ಲಿ ಇಂತಹ ಅನ್ಯಾಯಗಳು ನಡೀತಾ ಇದೆ ಅಂದ್ರೆ ನಾವು ಫೆಡರೇಷನ್ ಅವರು ದೊಡ್ಡ ಮಟ್ಟದಲ್ಲಿ ನಾವು ಇದ್ರ ಬಗ್ಗೆ ನಾವು ಇನ್ನು ಸ್ಟ್ರೈಕ್ ಮಾಡ್ತೀವಿ. ಇದ್ರ ಬಗ್ಗೆ ನಾವು ಪ್ರಧಾನ ಮಂತ್ರಿಗಳಿಗೂ ಬರೆದು ಈ ಅನ್ಯಾಯವನ್ನು ತಡೀತೇವೆ. ಅಲ್ಲಿ ಆಗ್ತಾ ಇರುವಂತ ಇದೆ ಅದನ್ನ